ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. 3-4 ಡೇಸಿಂದ ಒಂದು ಅನೌನ್ಸ್ಮೆಂಟ್ ಇದೆ ಅಂತ ಅಪ್ಡೇಟ್ ಇತ್ತು. ಮ್ಯಾಕ್ಸ್ ಸಿನಿಮಾ, ಕಿಚ್ಚ ಸುದೀಪ್ ಸರ್ ಆ್ಯಕ್ಟ್ ಮಾಡಿರೋಂಥ ಮ್ಯಾಕ್ಸ್ ಸಿನಿಮಾ ಒಂದು ಅನೌನ್ಸ್ಮೆಂಟ್ ಅಂದರೆ ಯೂಶ್ವಲಿ ಡೇಟ್ನ ಹೇಳೋದಕ್ಕೆ ಯೂಸ್ ಮಾಡ್ತಾರೆ ಅನೌನ್ಸ್ಮೆಂಟ್ ಅಂತ, ಅಥವಾ ಅಪ್ಡೇಟ್ ಅಂತಂದರೆ ಟೀಸರೋ ಟ್ರೈಲರೋ ಅಥವಾ ಇನ್ನೇನಾದರೂ ಬೇರೆ ರೀತಿಯಾದ ಅಪ್ಡೇಟ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಅಂದರೆ ಏನು ಅಂದರೆ ನಾನು ಅಂದ್ಕೊಂಡೆ ಟ್ರೈಲರ್ ಡೇಟಾ ಅಥವಾ ಇನ್ನೇನಾದರೂ ಅಂತ. ಇಲ್ಲಿ ನೋಡಿದ್ರೆ ರಿಲೀಸ್ ಡೇಟೇ ಅನೌನ್ಸ್ ಮಾಡಿಬಿಟ್ರು. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, November 27 ನಿನ್ನೆ ಸಿನಿಮಾ ರಿಲೀಸ್ ಆಗ್ತಿರೋದು December 25. ಅಂದರೆ ಎಕ್ಸಾಕ್ಟ್ಲಿ 1 ಮಂತ್ ಕೂಡ ಇಲ್ಲ. 1 ಮಂತ್ಗೆ 2 ದಿನ ಕಡಿಮೆನೇ ಇದೆ. ಈ ಥರ ಮಾಡಿದ್ರೆ ಪ್ರಮೋಷನ್ಸ್ ಅಂದರೆ ಇದು ಪ್ಯಾನ್ ಇಂಡಿಯನ್ ಸಿನಿಮಾ, ಬೇರೆ ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಎಲ್ಲದರಲ್ಲೂ ಬರ್ತಾ ಇದೆ. ಅದೇ ಹೆಂಗೆ ಈ ಥರ ವಿತಿನ್ ಅ ಮಂತ್ ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂತ ಆಶ್ಚರ್ಯ ಆಗೋಯಿತು. ರಿಲೀಸ್ ಹೆಂಗೆ ಪ್ಲ್ಯಾನ್ ಮಾಡ್ತಾರೋ, ಪ್ರಮೋಷನ್ಸ್ ಹೆಂಗೆ ಪ್ಲ್ಯಾನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅದು ಅಪ್ ಟು ದ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಕಿಚ್ಚ ಸರ್. ಓಕೆನಾ? ಓಕೆ, ಬಂತು, ಒಂದು ವಿಡಿಯೋ ಬಿಡ್ತಾರೆ. ಆ ವಿಡಿಯೋ ಕ್ವಾಲಿಟಿ ಮಾತ್ರ ಚಿಂದಿಯಾಗಿದೆ, ಸಖತ್ತಾಗಿದೆ. ಮೇಕಿಂಗ್ ಅಂತೂ ಅದ್ಭುತವಾಗಿದೆ, 2 ಮಾತಿಲ್ಲ. ಬಟ್ ಅದರಿಂದ ಬಿಟ್ಟಿದ್ರಲ್ಲ ಒಂದು ಟೀಸರು ಮತ್ತು ಟೈಟಲ್ ಟೀಸರ್ ಅಂತ ಬಿಟ್ಟಿದ್ರು, ಗೊತ್ತಾ? ಸೇಮ್ ಅದಕ್ಕೂ ಇದಕ್ಕೂ ಅಂಥ ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಅನೌನ್ಸ್ಮೆಂಟ್ ಅಂದಾಗ ಬೇರೆ ರೀತಿಯಾಗಿ ಏನಾದರೂ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರ್ತೈತೇನೋ, ಮೇ ಬಿ ನನಗೆ ಅನ್ನಿಸ್ತು ಹಂಗೆ. ಆಮೇಲೆ ಟ್ರೈಲರ್ ಡೇಟ್, ಇವಾಗ ರಿಲೀಸ್ ಡೇಟು ಅನೌನ್ಸ್ ಮಾಡಿದ್ರು ಆ್ಯಂಡ್ ಅದರಲ್ಲೇ ಟ್ರೈಲರ್ ಕೂಡ ಈ ಡೇಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟಿದ್ರೆ ಇನ್ನೂ ಬೆಸ್ಟ್ ಅನೌನ್ಸ್ಮೆಂಟ್ ಇದಾಗ್ತಾಯಿತ್ತು ಅಂತ ಅನ್ಕೋತೀನಿ. ಸೊ ಇದಿಷ್ಟಿತ್ತು ಇದ್ರ ಬಗ್ಗೆ. ಮೇನ್ ಪಾಯಿಂಟ್ ಬಂದು December 20 UI ಸಿನಿಮಾ ರಿಲೀಸ್ ಆಗ್ತಾಯಿದೆ. UI ಸಿನಿಮಾದ ಟೈಟಲ್ಲು UI ಏನಾ ಅಥವಾ ಅದಕ್ಕೇನಾದರೂ ಫುಲ್ ಫಾರ್ಮ್ ಇದೆಯಾ, ಸಮಥಿಂಗ್ ಏನು ಅಂತ ಗೊತ್ತಿಲ್ಲ. ಇದ್ರದ್ದು ಎಕ್ಸಾಕ್ಟ್ಲಿ ಇದೇ ಟೈಟಲ್, ಕನ್ಫರ್ಮ್ಲಿ ಇಷ್ಟೇ ಟೈಟಲ್, ಇದ್ರ ಮೇಲೆ ಬೇರೆ ಏನೂ ಇಲ್ಲ ಅನ್ನೋ ಥರ ಉಪ್ಪಿ ಸರ್ ಇನ್ನೂ ಏನೂ ಕನ್ಫರ್ಮ್ ಮಾಡಿಲ್ಲ, ಏನು ಅಂತ ಗೊತ್ತಿಲ್ಲ. ಬಟ್ ವಿಷಯ ಏನಪ್ಪ ಅಂತಂದರೆ December 20 UI ಬರ್ತಾ ಇದೆ, 25ಕ್ಕೆ ಮ್ಯಾಕ್ಸ್ ಬರ್ತಾ ಇದೆ. ಅಂದರೆ ಇದೆರಡು ಕ್ಲ್ಯಾಶ್ ಆಗಲ್ವಾ? ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ದೊಡ್ಡ ದೊಡ್ಡ ಹೀರೋಗಳದ್ದು ಒಂದು ಸಿನಿಮಾ ಬಂದಾಗ ನಾರ್ಮಲಾಗಿ ನಾವು ಅನ್ಕೋತೀವಿ ಅವ್ರಿಗೂ ಇವ್ರಿಗೂ ಆಗಲ್ವೇನೋ, ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೇನೋ, ಜಗಳಾಡ್ಕೊಂಡ್ಬಿಟ್ಟಿದ್ದಾರೇನೋ, ಮಾತಾಡ್ತಾ ಇಲ್ವೇನೋ ಅನ್ನೋ ಥರ. ಇಲ್ಲ, ಆ ಥರದ್ದು ಏನೂ ಇಲ್ಲ. ಉಪ್ಪಿ ಸರ್ ಮತ್ತು ಕಿಚ್ಚ ಸರ್ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಇನ್ನು ಇಂಡಸ್ಟ್ರಿಯಲ್ಲಿ, ತುಂಬ ಒಳ್ಳೆ ಫ್ರೆಂಡ್ಸ್ ಅವರು. ಮುಕುಂದ ಮುರಾರಿ ಸಿನಿಮಾದಲ್ಲಿ ಅವರಿಬ್ಬರು ಕಾಂಬಿನೇಷನ್ ಅದ್ಭುತವಾಗಿ ಬಂದಿತ್ತು. ಆ್ಯಂಡ್ ಸುದೀಪ್ ಸರ್ ಕೈಯಲ್ಲಿ ಉಪ್ಪಿ ಸರ್ ಕಾಲನ್ನ ಇಟ್ಬಿಟ್ಟು ಹಿಂಗೆ ಮೇಲಕ್ಕೆತ್ತೋ ಒಂದು ಸೀನ್ ಇದೆ. ಅದೊಂದು ಸೀನ್ ಹೇಳುತ್ತೆ ಅವರಿಬ್ಬರಿಗೂ ಇರೋವಂಥ ಒಂದು ಫ್ರೆಂಡ್ಶಿಪ್ ಬಾಂಡ್ ಏನು ಅಂತ. ಸೊ ಅದ್ರಲ್ಲಿ ಡೌಟೇ ಇಲ್ಲ. ಬಟ್ ಹೆಂಗೆ ಸಾಧ್ಯ? ಒಬ್ಬರು ಪ್ರೊಡ್ಯೂಸರ್ ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಸರ್ ಈಸ್ ಆಲ್ಮೋಸ್ಟ್ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ಇಂಡಿಯಾದಲ್ಲಿ ರೆಕಗ್ನೈಸ್ ಆಗಿರುವಂಥ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರು. ಅವ್ರ ಸಿನಿಮಾನ ಈಗ UI ಸಿನಿಮಾ ಬರ್ತಾ ಇದೆ, ಅದ್ರ ಮುಂದೆ ರಿಲೀಸ್ ಮಾಡಿದ್ರೆ ಕ್ಲ್ಯಾಶ್ ಆಗುತ್ತೆ ಅನ್ನೋ ಒಂದು ಅವ್ರಿಗೆ ಥಾಟ್ ಬಂದಿಲ್ವಾ, ಥಿಂಕ್ ಮಾಡಿಲ್ವಾ ಅವರು? ಇದ್ರ ಬಗ್ಗೆ ಏನೋ ಡಿಸ್ಕಸ್ ಆಗಿರೋದಿಲ್ವ ಟೀಮಲ್ಲಿ ಅಂತ ನನಗೊಂದು ಡೌಟ್ ಬಂತು. UI ಬಂದು ಅವರು ಅನೌನ್ಸ್ ಮಾಡಿ ಹೆಚ್ಚು ಕಡಿಮೆ 1 ತಿಂಗಳು ಮೇಲೇ ಆಗಿದೆ ಬಿಡಿ. ಅದು ಗೊತ್ತಿದ್ದು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಬುಧವಾರ ರಿಲೀಸ್ ಆಗ್ತಿರೋದು ಇದು. ಯೂಶ್ವಲಿ ಶುಕ್ರವಾರ ರಿಲೀಸ್ ಮಾಡ್ತಾರೆ, ಇಲ್ಲಾಂದರೆ ಸಂಡೇ ಟೈಮು ಓಕೆ ಅನ್ಬೋದು, ಅಥವಾ ಗುರುವಾರನೂ ರಿಲೀಸ್ ಮಾಡ್ತಾರೆ ಬಿಕಾಸ್ ರಾಯರ ವಾರ ಅಂತ. ಇಲ್ಲಿ ನೋಡಿದ್ರೆ ಬುಧವಾರ, ಹೆಂಗೆ ಸಾಧ್ಯ ಇದು? ಓಕೆ, December 25 ಬಂದು ಕ್ರಿಸ್ಮಸ್ ಇರೋದಕ್ಕೆ ಅವತ್ತು ರಿಲೀಸ್ ಆಗ್ತಾ ಇದೆ ಅನ್ನೋ ಥರ, ಅಂದರೆ ಹಬ್ಬಕ್ಕೆ ಅನೌನ್ಸ್ಮೆಂಟ್ ಅಂತ ಅನ್ಕೋಬೋದು ಇದನ್ನು. ಅಫ್ಕೋರ್ಸ್ ಹಬ್ಬಕ್ಕೇ ಅನೌನ್ಸ್ಮೆಂಟ್ ಮಾಡಿರೋದು ಕೂಡ, ಅದಕ್ಕೆ ಅವರು ವಾರನ ಕೇರ್ ಮಾಡಿಲ್ಲ, December 25 ಅಂತ ಫೈನಲ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಬಟ್ ನನ್ನ ಕೇಳಿದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಕ್ಲ್ಯಾಶ್ ಆಗುವಂಥದ್ದು ಆಗುತ್ತೆ ಇಲ್ಲಿ. ಆಮೇಲೆ ಥಿಯೇಟ್ರ್ ಸಮಸ್ಯೆ ಆಗ್ಬೋದು, ಡಿಸ್ಟ್ರಿಬ್ಯೂಷನ್ನಲ್ಲಿ ಸಮಸ್ಯೆ ಆಗ್ಬೋದು, ಜನಗಳು ಯಾವ ಸಿನಿಮಾ ನೋಡಬೇಕು ಫಸ್ಟು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಮತ್ತು ಆಮೇಲೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ಕಲೆಕ್ಷನ್ ಆಗಿಲ್ಲ, ಆಮೇಲೆ ಹಿಟ್ ಆಯಿತಾ ಇಲ್ವಾ, ಎಷ್ಟು ಕಲೆಕ್ಷನ್ ಆಯಿತು ಅಷ್ಟು ಕಲೆಕ್ಷನ್ ಆಯಿತು, ಪ್ರೊಡ್ಯೂಸರ್ಗೆ ಲಾಭ ಬಂತಾ ಇಲ್ವಾ, ಡಿಸ್ಟ್ರಿಬ್ಯೂಟರ್ಗೆ ಲಾಭ ಬಂತಾ ಇಲ್ವಾ, ಸುಮ್ಮನೆ ಈ ಥರದ್ದೆಲ್ಲ ಚರ್ಚೆಗಳು ಬರುತ್ತೆ. ಇದೆಲ್ಲ ಚರ್ಚೆ ಬರಬಾರ್ದು ಅಂತಾದರೆ ಎಲ್ಲ 2 ಟೀಮ್ಗಳು ಸೇರಿಕೊಂಡು ಕೂತ್ಕೊಂಡು ಮಾತಾಡಿ ಯಾವ್ಯಾವ ಡೇಟಿಗೆ ಬರ್ಬೋದು ಅಂತ ಫೈನಲ್ ಆಗಿ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಸೊ ಅಷ್ಟೇ. ಬಿಕಾಸ್ ಉಪ್ಪಿ ಸರ್ದು ಸುಮಾರು ವರ್ಷಗಳ ನಂತರ ಈಗ ಮತ್ತೆ ಡೈರೆಕ್ಷನಲ್ಲಿ ಬರ್ತಾ ಇದ್ದಾರೆ. UI ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ ಅದು. ಆ್ಯಂಡ್ ಆಲ್ಸೋ ತುಂಬ ವರ್ಷಗಳಿಂದ ಸಿನಿಮಾ ಶೂಟಿಂಗ್ ಮಾಡಿ ಸಿನಿಮಾ ಶೂಟಿಂಗ್ ಮುಗೀತು ಅಂತ ಅಪ್ಡೇಟ್ ಕೊಟ್ಟು 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅಂದರೆ ಎಡಿಟಿಂಗ್ ಕೆಲಸ ಅಷ್ಟು ಇದೆಯಂತೆ. ಇಲ್ಲಿ ಮಾತ್ರ ಅಲ್ಲದೆ ಫಾರಿನ್ ಕಂಟ್ರೀಸಲ್ಲಿ ಕೂಡ ಆ ಸಿನಿಮಾದ ಎಡಿಟಿಂಗ್ ಆಗಿರ್ಬೋದು,
ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಿರ್ಬೋದು ತೆಗಿತಾ ಇದ್ದಾರೆ. ಸೊ ಅಂದರೆ ಆ ಪ್ರಾಜೆಕ್ಟ್ ಎಷ್ಟು ದೊಡ್ಡದಾಗಿರ್ಬೋದು ಆ್ಯಂಡ್ ಕೆಲಸ ಎಷ್ಟಿರ್ಬೋದು ಆ್ಯಂಡ್ ಔಟ್ಪುಟ್ ಹೆಂಗೆ ಬರ್ಬೋದು ಅಂತ ತುಂಬಾ ಎಕ್ಸ್ಪೆಕ್ಟೆಡ್ ಇಟ್ಕೊಂಡು ಉಪ್ಪಿ ಸರ್ ಫ್ಯಾನ್ಸು ಕಾಯ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಐ ಆಮ್ ಆಲ್ಸೋ ಒನ್ ಆಫ್ ದಿ ಉಪ್ಪಿ ಸರ್ ಫ್ಯಾನ್. ಯಾಕೆಂದರೆ ಅವರ ಒಂದು ಮೇಕಿಂಗ್ ಸ್ಟೈಲ್, ಅವ್ರ ಮ್ಯಾನರಿಸಮ್, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಸಮಾಜದ ಮೇಲೆ ಸಾಮಾಜಿಕವಾಗಿ ಅವರು ಇಟ್ಟಿರುವಂಥ ಕಳಕಳಿ ಆಗಿರ್ಬೋದು, ಆಮೇಲೆ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ಆಲ್ ಆರ್ ಡಿಫ್ರೆಂಟ್. ಉಪ್ಪಿ ಸರ್ ಅಂದ್ರೆ ಡಿಫ್ರೆಂಟ್ ಅನ್ನೋ ಒಂದು ವರ್ಡ್ಗೆ ಏನಾದರೂ ಒಂದು ದೊಡ್ಡ ಎಕ್ಸಾಂಪಲ್ ಏನಾದ್ರು ಇದೆ ಅಂತಂದರೆ ಅದು ಒನ್ ಆಫ್ ದಿ ಉಪ್ಪಿ ಸರ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಉಪ್ಪಿ ಸರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟಿತ್ತು ವಿಷಯ. ಕ್ಲ್ಯಾಶ್ ಆಗುತ್ತೆ. ಉಪ್ಪಿ ಸರ್ ಸಿನಿಮಾ, UI, ಮ್ಯಾಕ್ಸ್ ಏನು ಸಣ್ಣ ಪುಟ್ಟ ಸಿನಿಮಾ ಅಲ್ಲ, UI ಏನು ಸಣ್ಣ ಪುಟ್ಟ ಸಿನಿಮಾ ಅಲ್ಲ, ಎರಡೂ ಪ್ಯಾನ್ ಇಂಡಿಯನ್ ಸಿನಿಮಾನೇ. ಇದನ್ನು ಹೆಂಗೆ ತೊಗೊಂಡು ಹೋಗ್ತಾರೆ, ಪ್ರೊಡ್ಯೂಸರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಯಾವ ರೀತಿ ಇದನ್ನು ಡ್ರೈವ್ ಮಾಡ್ತಾರೆ, ಆ್ಯಂಡ್ ಆಲ್ಸೋ ಉಪ್ಪಿ ಸರ್ ಮತ್ತು ಕಿಚ್ಚ ಸರ್ ಇದನ್ನು ಹೆಂಗೆ ಡ್ರೈವ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಆ್ಯಂಡ್ ಆಲ್ಸೋ ಇದನ್ನು ನಾನು ಇನ್ನೊಂದು ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೀಮಾ ಸಿನಿಮಾ ರಿಲೀಸ್ ಆದಾಗ ಅದರ ನೆಕ್ಸ್ಟು ಒಂದು ವಾರಕ್ಕೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಇತ್ತು. ಅವಾಗ ಏನು ಮಾಡಿದ್ರು, ವಿಜಯ್ ಸರ್ ಏನು ಮಾಡಿದ್ರು, ಗಣೇಶ್ ಸರ್ ಜೊತೆ ಕಂಬೈಂಡ್ ಆಗಿ ಇಬ್ಬರು ಜೊತೆಲೇ ಸೇರಿಕೊಂಡ್ರು, ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಬ್ಬರದು ಅಂತ. ಸೊ ಆ ರೀತಿ ಏನಾದರೂ ಉಪ್ಪಿ ಸರ್ ಮತ್ತು ಕಿಚ್ಚ ಸರ್ ಏನಾದರೂ ಮಾಡಿದ್ರೆ ಐ ಥಿಂಕ್ ಇದು ಹೆಂಗೆ ಅಂತಂದರೆ ಫ್ಯಾನ್ಸ್ಗೆ ಅದು ಹಬ್ಬದೂಟ ಥರ ಆಗ್ಬಿಡುತ್ತೆ. ಅವರಿಬ್ಬರು ಒಟ್ಟಿಗೆ ಸೇರಿಕೊಂಡು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡಿಬಿಟ್ರೆ, ಒಂದೇ ಸ್ಕ್ರೀನಲ್ಲಿ ಸೇರಿಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಪ್ರಮೋಷನ್ ಅಂತ ಬಂದಾಗ ಒಂದು ಬೇರೆ ರೀತಿಯಾದ ಡಿಸ್ಕಷನ್ ಅಬೌಟ್ ದ ಮೂವೀಸ್, ಅವ್ರು ಹೆಂಗೆ ನಡೆದು ಬಂದಂಥ ದಾರಿ, ಇವ್ರು ನಡೆದು ಬಂದಂಥ ದಾರಿ, ಈಗ ಹೆಂಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ವಿಜಯ್ ಸರ್ ಸೇರಿಕೊಂಡು ಇಬ್ಬರು ಮಾತುಕತೆ ಆಡ್ಕೊಂಡು ಮಗ ಮಚ್ಚ ಅಂತ ಕರ್ಕೊಂಡು ಮಾತಾಡಿದ್ರು. ಆ ಥರದೊಂದು ಕಾನ್ವರ್ಸೇಷನ್ ಇವರಿಬ್ಬರ ಮಧ್ಯೆ ಬಿಲ್ಡ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಜನಗಳಿಗೆ ಇದು ಥಿಯೇಟ್ರಿಗೆ ಪುಲ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಿಷ್ಟಿತ್ತು ನನ್ನ ಪಾಯಿಂಟ್ ಆಫ್ ವ್ಯೂ ಈ ಎರಡು ಸಿನಿಮಾಗಳ ಮೇಲೆ. ಆ್ಯಂಡ್ ಮ್ಯಾಕ್ಸ್ ಅನೌನ್ಸ್ಮೆಂಟ್ ವಿಡಿಯೋ ಬಂದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಿಚ್ಚ ಸರ್ದು ಅಪಿಯರೆನ್ಸ್ ಅದನ್ನು ಹೇಳಬೇಕಾಗಿಲ್ಲ. ಅವರ ಕ್ಲಾಸ್ ಆ್ಯಂಡ್ ಮಾಸ್ ಆ್ಯಂಡ್ ಅವರ ಸ್ಟೈಲಿಶ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ಸ್ಟೈಲಿಶ್ ಇರಲಿಲ್ಲ, ಸಾರಿ, ಅದೇ ಒಂಥರ ಸ್ಟೈಲ್ ಅಂತ ಹೇಳ್ಬೋದು ಕಿಚ್ಚ ಸರ್ದು. ಆ್ಯಂಡ್ UI ಬಂದು ಯಾವುದೇ ರೀತಿಯಾದ ಕ್ಲೂ ಇಲ್ಲ, ಏನು ಟ್ರೈಲರ್ಗೆ ಅದನ್ನೇನು ಅನೌನ್ಸ್ ಮಾಡಿಲ್ಲ. ಯಾಕೆಂದರೆ ಎಕ್ಸಾಕ್ಟ್ಲಿ ನಾಟ್ ಇವನ್ ಅ ಮಂತ್, ಒಂದು ತಿಂಗಳು ಕೂಡ ಇಲ್ಲ ಎರಡೂ ಸಿನಿಮಾಗಳು ರಿಲೀಸ್ ಮಾಡೋದಕ್ಕೆ. ಹೆಂಗೆ ಮಾಡ್ತಾರೋ ಕಾದು ನೋಡಬೇಕು. ಎರಡೂ ಸಿನಿಮಾದ ಟ್ರೈಲರ್ ಮತ್ತು ಟೀಸರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಯಾವಾಗ ರಿಲೀಸ್ ಮಾಡ್ಬೋದು ಏನು, ಅಥವಾ ನಿಮ್ಮ ಥಾಟ್ಸ್ ಏನು ಅಂತ ಕಮೆಂಟ್ ಮಾಡ್ತಾಯಿರಿ. ಅಲ್ಲಿಗಂಟ ಏನೂ ಮಾಡೋಕ್ಕಾಗಲ್ಲ. ಈ ಥರ ಮಾತಾಡಿಕೊಂಡು ಅಪ್ಡೇಟ್ ಬಂದಾಗ ಮತ್ತೊಂದು ಮಾತಾಡಿಕೊಂಡು ಈ ಥರ ಕೂತ್ಕೋಬೇಕಷ್ಟೇ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಿಂತ ಧನ್ಯವಾದಗಳು. ಕಮೆಂಟ್ ಮಾಡಿ ತಿಳಿಸಿ ವಾಟ್ಸ್ ಯುವರ್ ಥಾಟ್ ಅಂತ. ಮತ್ತೆ ಸಿಗ್ತೀನಿ, ಬೈ. ಆ್ಯಂಡ್ ಆಲ್ಸೋ ಎರಡೂ ಸಿನಿಮಾಗಳಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಉಪ್ಪಿ ಸರ್, ಆಲ್ ದಿ ಬೆಸ್ಟ್ ಕಿಚ್ಚ ಸರ್. ಥ್ಯಾಂಕ್ ಯು.